ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಭಗವತ್ ಚಿಂತನ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು. ವ್ಯಯ ಅವ್ಯಯ. ದೇವ ಸಾಕ್ಷಾತ್ಕಾರದ ಮಾರ್ಗಗಳು 4: ಕರ್ಮ, ಭಕ್ತಿ, ಯೋಗ ಹಾಗೂ ಜ್ಞಾನ. ಅನಾಸಕ್ತ ಜೀವನವು ಕರ್ಮ, ಹೃದಯ ಮಾಧುರ್ಯವು ಭಕ್ತಿ, ಮನಸ್ಸು ನಿರ್ವಿಕಲ್ಪವಾದರದು ಯೋಗ, ಸತ್ಯ ದರ್ಶನವಾದರದು ಜ್ಞಾನ. ಕರ್ಮಶೀಲನಿಗೆ ದೇವನು ಸರ್ವಕರ್ತ, ಭಕ್ತನಿಗೆ ದೇವರು ರಸಸಾಗರ, ಯೋಗಿಗೆ ದೇವನು ಕೇವಲನು, ಜ್ಞಾನಿಗೆ ದೇವನು ನಿಸ್ಸೀಮ ಚೇತನ. ಅವರಲ್ಲಿ ಯಾರೂ ಕಡಿಮೆಯಲ್ಲ, ಶ್ರೇಷ್ಠರಲ್ಲ. ಯಾವ ಮಾರ್ಗವೂ ಕೀಳಲ್ಲ, ಮೇಲಲ್ಲ. ಅವರವರಿಗೆ ಆ ಮಾರ್ಗ ಪ್ರಿಯ. ಅವರವರ ದರ್ಶನ ಪವಿತ್ರ ಹಾಗೂ ಮುಕ್ತಿಕರ. ವಿವಿಧ ರೂಪವಿತ್ತು, ವಿವಿಧ ಹೆಸರಿತ್ತವ ಕುಂಬಾರ. ಮಣ್ಣು ಮಾತ್ರ ಎಲ್ಲ ರೂಪ ಅಹುದು, ಯಾವುದೂ ಅಲ್ಲ. ಹಾಗೆ ನಮ್ಮ ದೃಷ್ಟಿಯಿಂದ ದೇವನ ರೂಹು ಬೇರೆ ಬೇರೆ. ಆತ ಮಾತ್ರ ಎಲ್ಲವೂ ಅಹುದು, ಯಾವುದೂ ಅಲ್ಲ. ಇದು ವಿರೋಧಾಭಾಸದ ಭಾಷೆ. ಪರಮಾರ್ಥಿಕ ಕ್ಷೇತ್ರದಲ್ಲಿ ಈ ಭಾಷೆ ಸರ್ವೇ ಸಾಮಾನ್ಯ, ಅನಿವಾರ್ಯ ಕೂಡ. ಮಣ್ಣು ಗಡಿಗೆ ಅಹುದು, ಗಡಿಗೆ ಅಲ್ಲ, ಎರಡೂ ಸತ್ಯ. ಒಂದೊಂದು ದೃಷ್ಟಿಯಿಂದ ಆಕಾರದತ್ತ ಲಕ್ಷಿಸಿದರೆ ಅದು ಗಡಿಗೆ, ವಸ್ತು ವಿನಿತ್ಯ. ಗಮನಿಸಿದರೆ ಅದು ಗಡಿಗೆಯಲ್ಲ. ಗಡಿಗೆ ಎನ್ನುವುದು ವಾಸ್ತವವಾಗಿ ಏನೂ ಇಲ್ಲ. ಒಬ್ಬ ಮನುಷ್ಯ ಶ್ರೇಷ್ಠ ಸಂತನಾದ ಡಯೋಜಿನ್ಸನ ಹತ್ತಿರ ಬರುತ್ತಾನೆ. ಪ್ರಶ್ನೆ ಕೇಳುತ್ತಾನೆ, ನಾನು ಯಾರು ಹೇಳಿ ಸಂತರೇ ಎಂದು. ಆಗ ಡಯೋಜಿನ್ಸ ಉತ್ತರಿಸಿದ, ನೀನು ಎಲ್ಲರಿಗೂ ಗೊತ್ತಿರುವಂಥ ಶ್ರೀಮಂತ. ಆಗ ಆತ ಹೇಳಿದ, ಅದೆಲ್ಲ ಸರಿ ಸಂತರೇ, ಆದರೆ ನನ್ನ ಹತ್ತಿರ ಧನವೇ ಇಲ್ಲದಿರೆ ನಾನ್ಯಾರು? ಸಂತ ನುಡಿದ, ಆಗ ನೀನಾರು? ನನಗೆ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅದು ನೀನು. ಸಂತನ ಮಾತಿನಲ್ಲಿ ವಿರೋಧಾಭಾಸವಿದೆಯಾದರೂ ಅದು ಸತ್ಯ. ಅದು ಹಾಗೆಯೇ. ನಮಗೆಯೇ ಯಾರಾದರೂ ನೀವು ಯಾರು ಎಂದು ಕೇಳಿದರೆ ನಾವು ಹೇಳುವುದೇನು? ನಾನು ಶಿಕ್ಷಕ, ಅಧಿಕಾರಿ, ಒಕ್ಕಲಿಗ ಎಂದು. ನಿಜವಾಗಿ ನಾವು ಶಿಕ್ಷಕರಲ್ಲ. ಅದು ನಮ್ಮ ಬದುಕಿನ ಸ್ವಲ್ಪ ಕಾಲದ ವೃತ್ತಿಯಷ್ಟೇ. ಎಲ್ಲ ಬಿಟ್ಟು ಕೊಟ್ಟಾಗ ಉಳಿಯುವ ನಾವು ಯಾರು? ಅಸ್ಪಷ್ಟ. ಆದ್ದರಿಂದಲೇ ನಮ್ಮ ಭಾಷೆ ನಿಖರವಾಗಿರದು. ನಾವು ಶಿಕ್ಷಕ ಅಹುದು, ನಾನು ಶಿಕ್ಷಕನಲ್ಲ. ಎರಡೂ ಮಾತು ಪೂರ್ಣ ಅಸತ್ಯವೇನಲ್ಲ. ನಮ್ಮ ವಿಷಯದಲ್ಲಿಯೇ ಇಂಥ ಸಂದಿಗ್ಧ ಭಾಷೆ ಎಂದಾಗ ಮಾನವೀಯ ಮತಿಯ ವ್ಯಾಪ್ತಿ ಮೀರಿ ನೆಲೆಸಿದ ದೇವನ ಬಗ್ಗೆ ನಮ್ಮ ಭಾಷೆ ಅದೆಷ್ಟು ದ್ವಂದ್ವಯುಕ್ತವಾಗಿರಬೇಡ. ದೇವರು ತನ್ನಷ್ಟಕ್ಕೆ ತಾನು ಕೇವಲನಾಗಿದ್ದಾನೆ, ಶಬ್ದ ಮೀರಿ ನಿಂತಿದ್ದಾನೆ. ನಾವು ಬೇರೆ ಬೇರೆ ಕೋನದಿಂದ, ಹಂತದಿಂದ ನೋಡಿ ವಿವಿಧವಾಗಿ ವರ್ಣಿಸುತ್ತೇವೆ. ನಮ್ಮ ವರ್ಣನೆ ಪರಸ್ಪರ ವಿರೋಧವಾಗಿರಬಹುದು, ಆದರೆ ಅದು ಪೂರ್ಣ ಅಸತ್ಯವಲ್ಲ. ಅದು ನಮ್ಮ ಭಾವದಲ್ಲಿ ಮೂಡಿದ ದೇವರು. ನಾನು ಭಕ್ತನಾದರೆ ಆತ ಸ್ವಾಮಿ, ನಾನು ಯೋಗಿಯಾದರೆ ಆತ ಧ್ಯೇಯ, ನಾನು ಜ್ಞಾನಿಯಾದರೆ ಅವನು ಕೇವಲ ಚೇತನ. ನಾನು ಏನಾಗುತ್ತೇನೆ? ಹಾಗೆ ಆತ. ಭಕ್ತ, ಯೋಗಿ, ಜ್ಞಾನಿ ಯಾರೂ ಶ್ರೇಷ್ಠರಲ್ಲ, ಕನಿಷ್ಠರೂ ಅಲ್ಲ. ಹೋಲಿಸಬಾರದು. ಭಕ್ತ ಭಕ್ತನೇ, ಯೋಗಿ ಯೋಗಿಯೇ, ಜ್ಞಾನಿ ಜ್ಞಾನಿಯೇ. ನಾವು ನೋಡುವುದು, ನಮಗೆ ಯಾವುದು ಇಷ್ಟ ಆ ದೃಷ್ಟಿಯಿಂದ ನೋಡುವುದು. ಆಗ ನಮಗೆ ಏನು ಕಾಣುವುದು ಅದು ನಮಗೆ ಸಮಾಧಾನ ಕೊಡುತ್ತದೆ. ಭಕ್ತನಿಗೆ ಸಾಕಾರ ಹಿಡಿಸುತ್ತದೆ, ಯೋಗಿಗೆ ನಿರ್ವಿಕಲ್ಪ ಹಿಡಿಸುತ್ತದೆ, ಜ್ಞಾನಿಗೆ ಮಹಾಪ್ರಜ್ಞಾರೂಪ ಹಿಡಿಸುತ್ತದೆ. ದೇವನು ಅವರಿಗೆ ಹಾಗೆಯೇ ಕಾಣಬೇಕಲ್ಲ. ಹಾಗೆ ಕಂಡವೆಲ್ಲ ದೇವನ ವಿಭಿನ್ನ ರೂಪುಗಳೇ. ಚಿಂತನ ಆ ಎಲ್ಲ ವಿಧದಲ್ಲಿ ಸಾಗಬೇಕು, ಅವರವರ ಇಷ್ಟದಂತೆ. ಸೀತಾದೇವಿಯನ್ನು ರಾಮ ಒಂದು ರೀತಿ ನೋಡಿದ, ಲಕ್ಷ್ಮಣ ಒಂದು ರೀತಿ ನೋಡಿದ, ರಾವಣ ಮತ್ತೊಂದು ರೀತಿ ನೋಡಿದ. ಲಕ್ಷ್ಮಣನಿಗೆ ಕಂಡ ಸೀತೆ ರಾಮನಿಗೆ ಕಾಣಲಿಲ್ಲ, ರಾಮನಿಗೆ ಕಂಡ ಸೀತೆ ರಾವಣನಿಗೆ ಕಾಣಲಿಲ್ಲ. ಎಲ್ಲರಿಗೂ ಬೇರೆ ಬೇರೆಯಾಗಿ ಕಂಡಳು. ಅಷ್ಟೇ ಅಲ್ಲ, ತನಗೆ ತಾನೇ ಆಕೆ ಭಿನ್ನವಾಗಿ ಕಂಡಳು. ಒಮ್ಮೆ ತಾನು ರಾಮಪ್ರಿಯಳೆಂದು ಕಂಡಳು, ಮತ್ತೊಮ್ಮೆ ಪರಿತ್ಯಕ್ಕೆ ಎಂದು ಭಾವಿಸಿದ್ದಳು. ಅದರಲ್ಲಿಯೇ ಸೌಂದರ್ಯವಿದೆ, ಬಾಳಿನ ವೈಭವವಿದೆ. ಒಂದೇ ರೂಪದಲ್ಲಿ, ಒಂದೇ ಭಾವದಲ್ಲಿ ಇರುವುದು ಈ ಜಗತ್ತಿನಲ್ಲಿಯಂತೂ ಸಾಧ್ಯವಿಲ್ಲ. ದೇವನನ್ನು ನಾವು ವಿವಿಧ ದೃಷ್ಟಿಕೋನದಿಂದ ನೋಡಬೇಕು, ವಿವಿಧ ರೀತಿಯಲ್ಲಿ ವರ್ಣಿಸಬೇಕು, ವಿವಿಧ ಕ್ಷಣಗಳಲ್ಲಿ ಚಿಂತಿಸಬೇಕು. ಇದೀಗ ಅಂಥದೊಂದು ಚಿಂತನೆ ವ್ಯಯ ಅವ್ಯಯ.
ಪ್ರತಿ ವಸ್ತು ವ್ಯಯಿಸುತ್ತದೆ ಕ್ಷಣ ಕ್ಷಣ. ಉದಾಹರಣೆಗೆ ದೀಪ, ಎಣ್ಣೆ ಕಡಿಮೆಯಾಗುತ್ತದೆ, ಬತ್ತಿ ಸಣ್ಣದಾಗುತ್ತದೆ. ದೀಪ ಉರಿಯುವುದೆಂದರೆಯೇ ಅವೆರಡರೂ ವ್ಯಯವಾಗುವುದು. ಈ ಸತ್ಯ ವಿಶ್ವದಲ್ಲೆಲ್ಲ ಕಾಣಬರುತ್ತದೆ. ನಮ್ಮ ದೇಹ ಯೌವನದಲ್ಲಿ ಸೌಂದರ್ಯ, ಶಕ್ತಿ, ಬುದ್ಧಿ ಎಲ್ಲದರಿಂದಲೂ ತುಂಬಿಕೊಳ್ಳುತ್ತದೆ. ನಂತರ ಅವೆಲ್ಲ ವ್ಯಯವಾಗಿ ಕೊನೆಗೆ ವಿನಾಶದಲ್ಲಿ ಪರ್ಯವಸಾನ. ವ್ಯಯವಾಗುವಿಕೆ ವಸ್ತುವಿನ ಆಂತರಿಕ ಗುಣಧರ್ಮವೇ. ವ್ಯಯವಾಗುವುದನ್ನು ತಡೆಯಲಾಗದು ಶಾಶ್ವತವಾಗಿ. ನೀವು ಯಾವ ಔಷಧಿ ತೆಗೆದುಕೊಳ್ಳಿ, ಭಾರೀ ತಪವನ್ನಾಚರಿಸಿ, ಮಹಾಜ್ಞಾನಿ ಮಹಾತ್ಮರಾಗಿ, ಆದರೂ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡುವುದೊಗೆದ ತಪ್ಪಿಸಲಾಗದು. ಹಿಂದೆ ಯಾರೂ ತಪ್ಪಿಸಿಲ್ಲ, ತಪ್ಪಿಸಿದವರು ಈಗ ಉಳಿದುದಾದರೂ ಎಲ್ಲಿ? ಬಸವಣ್ಣ ಎಂತಹ ಸುಂದರ ಕಲ್ಯಾಣ ಕಟ್ಟಿದ. ಅದು ಭೂಸ್ವರ್ಗ, ಧರ್ಮ ನೀತಿಯ ತಾಣ, ಭಕ್ತಿಯ ನೆಲೆ, ಕಾಯಕದ ಕ್ಷೇತ್ರ, ಪ್ರೇಮ ಸೌಜನ್ಯದ ರಾಜ್ಯ. ಅಲ್ಲಿ ಸಾವಿರಾರು ದಾಸೋಹಿಗಳು, ನೂರಾರು ಶ್ರೇಷ್ಠ ಅನುಭಾವಿ ವಚನಕಾರರು, ಅಲ್ಲಮನಂತಹ ನಿರಾಭಾರಿ ಜಂಗಮವರೆಣ್ಯರ ನೆಚ್ಚಿನ ಸ್ಥಾನ. ಅದೆಲ್ಲ ಇಂದಿಲ್ಲ, ಎದ್ದ ತೆರೆಯಂತೆ ಅಡಗಿ ಹೋಗಿವೆ. ಧರ್ಮ ವೈಭವ ಅದು ಹಾಗೆಯೇ. ಬುದ್ಧ ಬಂದ 2,500 ವರ್ಷದ ಹಿಂದೆ ಆತ ನೆಲೆಸಿದ, ಚರಿಸಿದ ನಾಡಿನಲ್ಲೆಲ್ಲ ಸನ್ಯಾಸದ ಬಿರುಗಾಳಿ ಬೀಸಿತು. ರಾಜ ಮಹಾರಾಜರ ಮಕ್ಕಳು ಚೀವರ ಸ್ವೀಕರಿಸಿದರು. ಸಾವಿರ ಜನ ಬುದ್ಧಂ ಶರಣಂ ಗಚ್ಛಾಮಿ ಎಂದಿತು. ಆ ಮಾತು ಉತ್ತರಾವರ್ತದಲ್ಲೆಲ್ಲ ಪ್ರತಿಧ್ವನಿಸಿತು. ಆಸೆಯನ್ನೇ ಗೆಲ್ಲುವ ಅಪರೂಪದ ಸ್ಪರ್ಧಾ ಸಮರವೇ ನಡೆಯಿತು. ಮುಂದೆ ಕೆಲವೇ ಶತಕಗಳಲ್ಲಿ ಸನ್ಯಾಸ ವೈಭವ ಮರೆಯಾಯಿತು. ಆ ಪ್ರದೇಶದಲ್ಲೆಂದು ಆಸೆಯ ನೃತ್ಯ ಸ್ವೇಚ್ಛೆಯಾಗಿ ಸಾಗಿದೆ. ಅಷ್ಟು ದೂರೇಕೆ? ಈ ಮೈಸೂರನ್ನೇ ನೋಡಿ. ಇಲ್ಲಿ ವಿದ್ವಾಂಸರು, ಸುಸಂಸ್ಕೃತರು, ಕಲಾಜೀವಿಗಳು, ಅಧಿಕಾರಿಗಳು, ಉದ್ಯಮದಾರರು. ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಅವರೆಲ್ಲರ ಮುಖದಲ್ಲಿ ಪ್ರಸನ್ನತೆ, ಕಿಸೆಯಲ್ಲಿ ಧನಲಕ್ಷ್ಮಿ. ಇಡೀ ಮೈಸೂರು ಸುಖಿಸುತ್ತದೆ. ಆ ತಿಂಗಳು ಮುಗಿಯುತ್ತಾ ಬಂದಂತೆ ಕಿಸೆ ಬರಿದು ಮುಖದ ಕಳೆ ಮಾಯ. ತಿಂಗಳಿಗೊಮ್ಮೆ ಇಲ್ಲಿ ಧನದ ತೆರೆ, ಸುಖದ ತೆರೆ ಆಡುತ್ತದೆ. ವಿಶ್ವದಲ್ಲೂ ಅಷ್ಟೇ. ಸೂರ್ಯ ನಕ್ಷತ್ರಗಳು, ಕಾಲ ಹಚ್ಚಿದ ದೀಪಗಳು ಈಗ ಉರಿಯುತ್ತವೆ. ಪ್ರತಿ ಕ್ಷಣ ಕೋಟ್ಯಾಂತರ ಟನ್ ದ್ರವ್ಯ ತೈಲ ಉರಿದು ಹೋಗುತ್ತಿದೆ. ಒಂದು ದಿನ 1,000 ಕೋಟಿ ವರುಷಗಳ ನಂತರ ಎನ್ನಿ. ಆ ಆಕಾಶ ದೀಪಗಳು ಆರಿ ಹೋಗುತ್ತವೆ. ಬೆಳಕು ಮಾಯ. ಎಲ್ಲೆಡೆ ಅಂಧಕಾರ, ಕತ್ತಲೆ ಆವರಿಸುತ್ತದೆ. ಅದು ವ್ಯಯದ ಅಂತಿಮ ರೂಪು. ಈ ವ್ಯಯ ಸಿದ್ಧಾಂತ ಎಲ್ಲೆಡೆ ಅನ್ವಯಿಸಿ ನೋಡಿ. ನಮ್ಮ ಧರ್ಮಗಳು, ನಾವು ಗಳಿಸಿದ ಕೀರ್ತಿ ಪ್ರತಿಷ್ಠೆಗಳು ಕೆಲ ಕಾಲದಲ್ಲಿ ಕರಗುತ್ತವೆ. ಬಿಸಿಲಿಗಟ್ಟಿ ಮಂಜುಗಡ್ಡೆಯಂತೆ. ಅವುಗಳನ್ನು ಶಾಶ್ವತವಾಗಿ ಮಾಡಲು ಏನು ಸಾಹಸ, ಎಷ್ಟು ಹೆಣಗಾಟ. ಪ್ರಾಣ ಕಳೆದುಕೊಳ್ಳುತ್ತೇವೆ. ನಾವು ಅಭಿಮಾನಿಸುವುದೆಲ್ಲ ಕಾಲ ಮೀರಿ ಬಾಳಬೇಕೆಂಬುದು ನಮ್ಮ ಅಲ್ಪ ತಿಳಿವಿನ ಭ್ರಮೆ. ವ್ಯಯವಾಗುವುದೆಲ್ಲ ಜಗತ್ತು. ಈ ಜಗತ್ತಿನಲ್ಲಿಯೇ ಬದಲಾಗದ, ವ್ಯಯವಾಗದ ಒಂದು ಮಹಾನ್ ವಸ್ತುವಿದೆ. ಅದು ದೇವರು. ಅದು ಅವ್ಯಯ. ಅದು ಜ್ಞಾನ ಸೂರ್ಯ, ಅಪರಿಮಿತ ಬೆಳಕು. ಒಳಗೆ ಹೊರಗೆ ಎಲ್ಲೆಡೆ ತುಂಬಿದೆ. ಕಾಲದೊಳಗೂ ಕಾಲದಾಚೆ ಕೂಡ. ಅದರ ಬಣ್ಣನೆ ಬೃಹದಾರಣ್ಯಕದಲ್ಲಿ ಹೀಗಿದೆ. ಸ ವಾ ಏಷ ಮಹಾನ್ ಅಜಃ ಆತ್ಮ ಅಜರೋ ಅಮರೋ ಅಮೃತೋ ಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ವಿಶ್ವದ ಅಧೀಶನು ದೇವ. ಅವನು ಆತ್ಮ ಪುರುಷ, ಅಜರ ಅವ್ಯಯ, ಅಮರ, ಅಮೃತ್ಯು, ಅಭಯ. ಜನಕ ಮಹಾರಾಜನೇ, ನಿನ್ನ ಈ ಮಹಾರಾಜ್ಯ, ಅಪಾರ ಸಂಪದ, ಅಧಿಕಾರ, ನಿನ್ನೀ ಕ್ಷತ್ರಿಯ ವೀರ ದೇಹ ಎಲ್ಲ ಮೇಘದಂತೆ ಗಾಳಿಯಲ್ಲಿ ಚೆದರಿ ಹೋಗುತ್ತಿದೆ. ಹಾಗೆ ಚೆದುರಿ ಹೋಗುವ ಕ್ಷಣದಲ್ಲಿಯೇ ಯಾವ ಗಾಳಿಯು ಚದುರದ ಆತ್ಮ ಒಂದಿದೆ. ಅದು ನೀನು. ನಿನ್ನ ಸುತ್ತೆಲ್ಲ ವ್ಯಯಶೀಲ ಜಗತ್ತು, ವ್ಯಯಶೀಲ ವಿಶ್ವದೊಳಗೆಲ್ಲ ಅವ್ಯಯವಾದ ನೀನು. ಅದನ್ನು ಧೇನಿಸು, ಚಿಂತಿಸು. ಯಾಜ್ಞವಲ್ಕ್ಯ ಹೇಳಿದ. ವ್ಯಯವಾಗುವುದ ನೋಡುತ್ತಾ ಅವ್ಯಯವ ಗುರುತಿಸಿ ತಿಳಿಯುವುದು ಯೋಗ, ಜ್ಞಾನ ಮಾರ್ಗ. ದೀಪದ ಎದುರು ಕೂತು ಎಣ್ಣೆಯತ್ತ ಲಕ್ಷ್ಯ ಕೊಡಿ. ಅಲ್ಲಿ ವ್ಯಯದರ್ಶನ. ನೋಡುತ್ತಿರುವ ನಮ್ಮತ್ತ ನಾವು ಲಕ್ಷಿಸಿದರೆ ಅಲ್ಲಿ ಆತ್ಮ ದರ್ಶನ, ಅವ್ಯಯ ದರ್ಶನ. ಇದು ಜ್ಞಾನ ಪಥ, ಜ್ಞಾನ ಯೋಗ. ವಿಶ್ವವೇ ವ್ಯಯವಾಗಿ ಹೋದ ಬಳಿಕ ಉಳಿಯುವುದು ಅವ್ಯಯ ಬ್ರಹ್ಮ. ಆ ಅವ್ಯಯವನ್ನು ವಿಶ್ವವಿರುವಾಗಲೇ ಧ್ಯಾನಿಸಿ ನೋಡಿ. ಜ್ಞಾನ ಸಾಧನ. ದೇಹವಿರಲಿ, ಪ್ರಪಂಚವಿರಲಿ, ಬಂಧು ಬಾಂಧವರಿರಲಿ, ಅವರೊಂದಿಗೆ
ಅವೆಲ್ಲ ವ್ಯಯಶೀಲ ಎಂಬುದು ಖಚಿತವಾಗಿರಲಿ. ಆದ್ದರಿಂದ ನಿಶ್ಚಿಂತತೆ ನಿರಭಾರಿತ್ವ ಅಳವಡುತ್ತದೆ. ಜೀವನದ ವ್ಯಯ ಕ್ಷಣಗಳ ವೀಕ್ಷಣೆ ಅದ್ಭುತ. ಮೊದಲ ಕ್ಷಣ ಅಂಬೆಗಾಲಿಕ್ಕುವ ಮಗು. ಮೊದಲಂಕವಿದು. ಎರಡನೆಯ ಅಂಕದಲ್ಲಿ ಬಾಲಕ ಹೆಗಲಿಗೆ ಚೀಲ ಹಾಕಿ ಶಾಲೆಗೆ ಹೊರಟಿದ್ದಾನೆ. ಮೂರನೆಯ ಅಂಕದಲ್ಲಿ ಮಹಾವಿದ್ಯಾಲಯದ ವಿದ್ವಾಂಸ. ನಾಲ್ಕನೆಯ ಅಂಕದಲ್ಲಿ ವಿವಾಹ ಮಂಟಪ, ಪತ್ನಿ ಸಹಿತ. ಐದನೆಯ ಅಂಕದಲ್ಲಿ 4 ಮಕ್ಕಳು ಸುತ್ತಮುತ್ತ. 6ನೇ ಅಂಕದಲ್ಲಿ ವೃದ್ಧಾಪ್ಯ. ಕಣ್ಣು ಮಂದ, ಹೆಜ್ಜೆ ತಪ್ಪುತ್ತಿದೆ, ಜನ ನೋಡಿ ನಗುತ್ತಾರೆ. ಕೊನೆಯ ಅಂಕದಲ್ಲಿ ಸ್ಮಶಾನ. ಎಲ್ಲ ಅಗ್ನಿಯಲ್ಲಿ ಉರಿದು ಹೋಗುತ್ತಿದೆ. ಈ ಜೀವನ ನಾಟಕ ಶೇಕ್ಸ್ಪಿಯರ್ ಸುಂದರವಾಗಿ ಚಿತ್ರಿಸಿದ್ದಾನೆ. ಈ ನಾಟಕ ನೋಡುವವ ಆತ್ಮ. ಅವನಿಗೆ ಅವಸ್ಥೆಗಳಿಲ್ಲ, ಸದಾ ಏಕರೂಪ. ಈ ನಾಟಕ ನೋಡುತ್ತಲೇ ತನ್ನರಿವು ತನಗಾದರೆ ಅದು ಅವ್ಯಯ ಚಿಂತನ, ಜ್ಞಾನ, ದರ್ಶನ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.